ನಾರಾಯಣ 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 ನಾರಾಯಣ. ಡಾಕ್ಟರ್ ವಿಠಲ್ ರಾವ್ಗೆ, ರೋಗಿಗಳನ್ನ ಕೊಲ್ಲೋ ಯಮ ಡಾಕ್ಟರ್ಗೆ, ಕೋಟ ಡಾಕ್ಟರ್ಗೆ, ಡಾಕ್ಟರ್ ವಿಠಲ್ ರಾವ್ಗೆ, ರೋಗಿಗಳನ್ನ ಕೊಲ್ಲೋ ಯಮ ಡಾಕ್ಟರ್ಗೆ, ಕೋಟ ಡಾಕ್ಟರ್ಗೆ ಸುಡೋಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಗಣೇಶ, ಅವರು ನನ್ನ ಸುಡ್ತಾರಂತೇನೋ. ಅವರು ನನ್ನ ಕೇಳಿದ್ರೆ ಡಾಕ್ಟರ್ ಬಂದೇ ಇಲ್ಲ ಅಂತ ಹೇಳ್ಬಿಡಪ್ಪ. ನಾರಾಯಣ 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 ನಾರಾಯಣ. ದರಿದ್ರ ಡಾಕ್ಟರ್ಗೆ ಜನ್ಮ ಕೊಟ್ಟನಯ್ಯ ಬ್ರಹ್ಮ. ಅವನಿಗೆ 4 ತಲೆ ಇಟ್ಕೊಂಡು ಇವನು ಸೃಷ್ಟಿ ಮಾಡುವಾಗ 1 ತಲೆನೂ ಕೆಲಸ ಮಾಡ್ಲಿಲ್ವಾ? ನಾರಾಯಣ ನಾರಾಯಣ. ಆ ಬ್ರಹ್ಮನ ವಿಷಯ ಬೇಡ ಕಣ. ಆ ವಿಷ್ಣುಗಾರ ಸ್ವಲ್ಪ ಮರ್ಯಾದೆ ಬೇಡವಾ? ಭೂಲೋಕದ ಇಂಥ ಮನುಷ್ಯನ ಸೃಷ್ಟಿಸಬಾರ್ದು ಅಂತ ಗೊತ್ತಿಲ್ವಾ? ಶ್ರೀಹರಿ ಶ್ರೀಹರಿ ನಾರಾಯಣ. ಅವರಿಬ್ರು ಆಳೋಗಲಿ ಕಣ. ಮಹೇಶ್ವರನಾದ್ರು ಬುದ್ಧಿ ಬೇಡವಾ? ಇಂಥವನ ಕಾಡಲ್ಲ ಸುಡುಗಾಡಲ್ಲ ಬಿಡೋದ್ ಬದಲು ನಾಡಲ್ ಬಿಟ್ಟವನಲ್ಲ. ಆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನಕ್ಕೂ ಬುದ್ಧಿ ಇಲ್ಲ, ಒಪ್ಕೋತೀನಿ. ಆದ್ರೆ ಆ ಫಿಟ್ಟಿಂಗ್ ಮಾಸ್ಟರ್ ನಾರದ ಇದ್ದಾನಲ್ಲ, ಬರೀ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಂದಿಕ್ಕದೆ ಅವ್ನ್ ಕೆಲಸ. ತ್ರಿಲೋಕ ಸಂಚಾರಿ ಅಂತ ಬರೀ ಹೇಳ್ಕೊತಾನೆ. ಇಲ್ಲಿನ ಪರಿಸ್ಥಿತಿ ನೋಡ, ಅಲ್ಲಿ ಹೋಗಿ ಹೇಳದ್ ಬೇಡವಾ? ಅವನೇ ಇಂಥದೆಲ್ಲ ನೋಡ್ತಾನೆ, ಅಲ್ಲೆಲ್ಲ ತಂಬೂರಿ ಇಟ್ಕೊಂಡು ನಿಂತಿರ್ತಾನೆ. ಕುಲು ಮಾನವ, ನನ್ನ ತಲೆಗೆ ತಂದಿಯಲ್ಲ, ಇದಕ್ಕೆ ತಕ್ಕ ಶಾಸ್ತಿ ಮಾಡುವೆ. ನಾರಾಯಣ ನಾರಾಯಣ ನಾರಾಯಣ. ತುಂಬಾ ಚಳಿನಾ? ಹೌದೌದು. ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಾಶ್ ಅಡ್ಡಲ್ಲಿರಿ. ಸುಮ್ನೆ ಇಂಥ ಹೊತ್ತಲ್ಲಿ ಯಾಕೆ ತಿಂತೆ? ಯಜಮಾನ್ರೆ, ಇನ್ ನೀವೇನ್ ಭಯಪಡ್ಬೇಕಾಗಿಲ್ಲ. ನಿಮ್ಮನ್ನ ಸುಟ್ಟಿದ್ದಾಯ್ತು. ಸುಟ್ಟಿದ್ದು ನನ್ನಲ್ಲವೋ, ನನ್ನ ಪ್ರತಿಕೃತಿನ? ಅದೇನೋ ನಂಗೆ ಗೊತ್ತಿಲ್ಲ. ಭೂತ ದಹನ ಮಾಡಿದ್ದಾಯ್ತು. ಬೂದಿ ತಕೊಂಡು ಗಂಜಾಂಗ್ ಹೋಗ್ತೀನಿ ಅಂತಿದ್ರು. ಏನ್ ಹೇಳ್ತಿದ್ದಾನೆ? ನಿಮ್ಮೇಲೆ ಯಾಕೆ ತಗೊಂಡ್ ಹೋಗ್ತಾರೆ? ಯಾವ್ದೋ ಪೇಷಂಟ್ ಕಡೆಯವರು ನನ್ನ ವಿರುದ್ಧ ಚಳವಳಿ ಮಾಡ್ತಾ ಇದ್ದಾರೆ. ಅಣ್ಣ, ನೀನ್ ಬದುಕೋ ಅಂತವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬಾರ್ದಾ? ನಾನು ಏನೋ ಮಾಡ್ಲಿ ರಾಜ, ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಅವ್ರು ಸತ್ತೋಗ್ಬಿಡ್ತಾರಲ್ಲ. ಮಾತಾಡ್ತೀನಿ. ಏನಿದು? ಊರ್ ತುಂಬಾ ಒಂದೇ ಸುದ್ದಿ. ಇವತ್ತು ನಿಮ್ ಪ್ರತಿಕೃತಿ ಸುಟ್ಟಿದ್ದಾರೆ, ನಾಳೆ ನಿಮ್ಮನೆ ಸುಟ್ಬಿಟ್ರೆ? ನಾರಾಯಣ ನಾರಾಯಣ ಹೋಗಮ್ಮ ಸುಮ್ನೆ. ನಾರಾಯಣ ನಾರಾಯಣ. ಎಂಥ ನಾರಾಯಣ? ಸುಮ್ನೆ ಹೋಗಮ್ಮ. ಮಗು, ಸುಮ್ಮನೆ ಜನಗಳನ್ನು ಏಕೆ ಕೊಲ್ಲುತ್ತಿರುವೆ? ಸತ್ತವರೇ ಬಂದು ನನ್ನ ಕೇಳ್ತಿಲ್ಲ, ನೀನೇನಮ್ಮ ನನ್ನ ಕೇಳೋದು? ಏನೋ ಕ್ಲಿನಿಕ್ ಮುಂದೆ ಬಂದು ಜನಗಳ ಗಲಾಟೆ ಮಾಡುದು ಅಂತ ನೀನು ಈ ವೇಷ ಹಾಕೊಂಡ್ಬಂದು ನನ್ನ ಹೆದರ್ಸ್ತಾ ಇದ್ಯಾ? ಅದು ಈ ನೋಡಮ್ಮ, ನಾನು ಅದು ಹೋಗೋ, ಸುಮ್ನೆ ಹೋಗ್ತಾ ಇರು. ಮಗು ವಿಠಲ, ನಾನು ಯಾರೆಂದು ಗುರುತಿಸಿದನಲ್ವೇ? ನಾನು ನಾರದ. 1 ವಾರ ಸ್ನಾನ ಮಾಡ್ಲಿಲ್ಲ ಅಂದ್ರೆ ನಾನು ನಾರಾಯಣನೇ. ಹೋಗಲೇ. ಯಾರ ಜೊತೆ ಮಾತಾಡ್ತಿದಾರೆ ಇವರು? ಮಗು, ನಿನಗೆ ಒಂದು ಬುದ್ಧಿ ಮಾತು ಹೇಳುವೆ ಕೇಳು. ವೃಥಾ ಜನಗಳನ್ನು ಏತಕ್ಕಾಗಿ ಕೊಲ್ಲುವೆ? ಇದರಿಂದ ದೇವತೆಗಳಿಗೆಲ್ಲ ಕೆಟ್ಟ ಹೆಸರು. ನೀನು ಆದಷ್ಟು ಬೇಗ ಈ ವೈದ್ಯಕೀಯ ವೃತ್ತಿಯನ್ನು ಬಿಟ್ಟು ಬಿಡು. ತಂಬುರಿ ದಾಸಯ್ಯ, ನನಗೆ ಬುದ್ಧಿ ಮಾತು ಹೇಳಿವ್ಯಾ? ಪ್ರಾಣವನ್ನ ಬಿಟ್ಟೇನು, ವೃತ್ತಿಯನ್ನು ಬಿಡನು. ನಾನು ಕಷ್ಟಪಟ್ಟು MBBS ಅಲ್ಲಿ 11 ವರ್ಷ ಕಲರ್ ಮಣ್ಣು ಹೊತ್ತಿದ್ದೀನಿ ಗೊತ್ತಾ? ನಾನೇನಾದ್ರೂ ವೃತ್ತಿ ಬಿಟ್ಟು ಬಿಟ್ರೆ ಮುತ್ತೈದೆ ನಗರದಲ್ಲಿರೋ ಹೆಣ್ಮಕ್ಳಿಗೆ ಯಾರಮ್ಮ ಟ್ರೀಟ್ಮೆಂಟ್ ಕೊಡ್ತಾರೆ? ಹೋಗ ಮುಟ್ಟಾಳ್ ಹೋಗ್. ನಾರಾಯಣ ನಾರಾಯಣ. ಮಗು, ನಿನಗೆ ನಾನು ಮತ್ತೊಮ್ಮೆ ಒತ್ತಿ ಹೇಳುವೆ, ಆದಷ್ಟು ಬೇಗ ನೀನು ಈ ವೃತ್ತಿ ಬಿಡುವುದೇ. ಸುಮ್ನೆ ಮರ್ಯಾದಿಂದ ಹೋಗ್ತಿರೋ ಇಲ್ಲ ತಂಬರಿ ಕಿತ್ಕೊಂಡ್ಬಿಡ್ಲಾ? ನಾರಾಯಣ ನಾರಾಯಣ. ನಮ್ಮ ಯಜಮಾನ್ರಿಗೆ ಏನಾಗಿದ್ಯಪ್ಪ? ಹುಚ್ಚಿಡಿದಿದೆ, ಇದಕ್ಕೆ ಔಷಧಿನೇ ಇಲ್ಲ. ನೀವು ಹೇಳ್ತಿರೋ ನಿಜನಾ ಸರ್? ಹೌದು ಕಣನರಿ. ನಾನು ಈಗ್ಲಾದ್ರೂ ಹೇಳ್ತಾ ಇದೀನಿ, ಅವನ ಬಿಟ್ಟಾಕು, ನನ್ನ ಕಟ್ಟಾಕು ಅಂತ. ನೀವೇ ಫೋನ್ ಮಾಡಿ. ಯಾರ್ಗೋ? ತಮಟೆ ಹೊಡಿಯೋರ್ಗೆ. ಅಯ್ಯೋ ಮುರಾರಿ, ಯಾವಾಗ್ಲೂ ಒಂದೇ ಮಾತು ಗುನುಕ್ತಾ ಇರ್ತೇಲೋ. ಪಾಪ ನಮ್ಮ ಯಜಮಾನ್ರು ಎಂತ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಅವ್ರ ಬಗ್ಗೆನೂ ಯೋಚನೆ ಮಾಡೋ. ಏನ್ ಯಜಮಾನ್ರೆ ಇದು? ಪಾಪ ನಿಮ್ಗೆ ಕ್ಲಿನಿಕ್ ಅಲ್ಲೂ ನೆಮ್ಮದಿ ಇಲ್ಲ, ಇಲ್ಲೂ ನೆಮ್ಮದಿ ಇಲ್ಲ. ಹೌದು, ನೀವು ಯಾರ ಜೊತೆ ಮಾತಾಡ್ತಾ ಇರ್ತೀರಲ್ಲ, ಯಾರವರು? ಅವನ್ ಯಾವನೋ ನಾರ್ದ ಅಂತ ಹೇಳ್ತಾನೆ ಕಣೋ. ನೀನ್ ಡಾಕ್ಟರ್ ಆಗೋದಕ್ಕೆ ಲಾಯಕ್ ಇಲ್ಲ, ಕ್ಲಿನಿಕ್ ಮುಚ್ಚಿಬಿಡು ಅಂತ ಹೇಳ್ತಾನೆ. ಈ ನಿಜ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ದವಡೆ ಮೇಲೆ ಬರ್ದ್ಬಿಡ್ತೀನ. ಏನ್ ನಿಮ್ ಸಮಸ್ಯೆ? ಅವನ್ ಯಾವನೋ ನಾರ್ದ ಅಂತ ಬಂದು ನೀನ್ ಡಾಕ್ಟರ್ ಆಗೋದಕ್ಕೆ ಲಾಯಕ್ಕೆ ಇಲ್ಲ, ನಿನ್ನ ವೃತ್ತಿನ ಬಿಟ್ಬಿಡು, ಕ್ಲಿನಿಕ್ ಮುಚ್ಚು ಅಂತ ಹೇಳ್ತಾನೆ. ಬಹುಶಃ ಅವರೇ ಕ್ಲಿನಿಕ್ ಓಪನ್ ಮಾಡ್ತಾ ಇರ್ಬೇಕು. ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆಲ್ಲೋ ಭ್ರಮೆ ಇರ್ಬೇಕು. ಭ್ರಮೆ ಅಲ್ಲ, ನಾನು ಮುಂಚೆ ಅದೇ ರೀತಿ ಅನ್ಕೊಂಡಿದ್ದೆ.
ನನಗೆ ಯಾಕೋ ಅವನು ನಿಜವಾದ ನಾರ್ದ ಅಂತ ಅನಿಸ್ತಾ ಇದ್ದಾನೆ ಕಣೆ. ಅಯ್ಯೋ ನಂಗೆ ಯಾಕೋ ತುಂಬಾ ಭಯ ಆಗ್ತಿದ್ಯಪ್ಪ. ನಾನು ಈಗ್ಲೇ ಅಮ್ಮಂಗೂ ಅಜಿತ್ ಆದಂಗೂ ಫೋನ್ ಮಾಡಿ ಬರಕ್ ಹೇಳ್ತೇನೆ. ನೀನ್ ಯಾಕೆ ಯಜಮಾನ್ರೆ ಎಲ್ಲ ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಅವನೇ ಇರ್ಬೇಕು. ಸಿದ್ದಪ್ಪನ ಫೀಸ್ ಬೇರೆ ಬಾಕಿ ಇತ್ತಲ್ಲೋ. ಹೇಗೆ ಹೋಗ್ತಿದ್ದೀರಾ ಅಲ್ಲೇ ವಸೂಲಿ ಮಾಡ್ಕೊ. ಹ್ಯಾಪನ್ ವಾಟ್ ಮೈ ಸನ್ ಇಲ್ಲ ಅಮ್ಮ ಅವ್ರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಆದ್ರೆ ಒಬ್ರೊಬ್ರೆ ಮಾತಾಡ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಲಲಿತಾ ಯಾಕೆ ಯೋಚನೆ ಮಾಡ್ತೀಯಾ? ವಿಠಲನ್ಗೆ ಯಾವ್ದೋ ಪೇಷಂಟ್ ಶಾಪ್ ಹಾಕಿರ್ತಾರೆ, ಇಲ್ಲ ದೃಷ್ಟಿ ಆಗಿರುತ್ತೆ. ಅಯ್ಯೋ ದೃಷ್ಟಿ ಇಲ್ಲ ಎಂತದಿಲ್ಲ, ಸ್ವಲ್ಪ ಬೆಚ್ಚನೆ ಔಷಧಿ ಕುಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ, ಧೈರ್ಯನೂ ಬರುತ್ತೆ. ಸರಿಯಾಗಿ ಹೇಳಿದ್ರೆ ತಾತ, ನಾನು ಕೇಳಿದೀನಿ ಕುಡಿಯೋರಿಗೆ ಧೈರ್ಯ ಜಾಸ್ತಿ ಅಂತೆ. ಏನ್ರಿ ಇಲ್ಲಿ ಬರ್ತಿದ್ದಾಗೆ ಶುರು ಹಚ್ಕೊಂಡ್ಬಿಟ್ರ? ಅಯ್ಯೋ ಅಮ್ಮ ಈಗ ಏನ್ ಮಾಡೋದು? ಲಲಿತಾ ಡೋಂಟ್ ಬಿ ಚಿಲ್ಡ್ರನ್. ವೆನ್ ಹಿಯರ್ ಐ ಆಮ್ ನೋ ಫಿಯರ್, ಬಿ ಕ್ಲೀನ್ ಬೋಲ್ಡ್. ಅಮ್ಮ ನೀನ್ ಇಂಗ್ಲಿಷ್ ಮಾತಾಡೋದು ಬಿಟ್ಟು ಸ್ವಲ್ಪ ಸುಮ್ನೆ ಇರು. ಅಮ್ಮ ಸುಮ್ನೆ ಇರು. ಲಲಿತಾ ವಿಠಲನ ಹೆಸರಿನಲ್ಲಿ ಗಣೇಶನ್ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸು, ಎಲ್ಲ ಸರಿ ಹೋಗುತ್ತೆ. ಅಜ್ಜಿ ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾನು ಈಗ್ಲೇ ಗಣೇಶನ್ ದೇವಸ್ಥಾನಕ್ಕೆ ಹೋಗಿ ಒಂದ್ ಡಾಕ್ಟರ್ ಹೆಸರಲ್ಲಿ ಅಷ್ಟೇ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಲಲಿತಾ ನೀನೊಬ್ಳೆ ಯಾಕೆ ಹೋಗ್ಬೇಕು? ನಡೀರಿ ಎಲ್ರು ಹೋಗೋಣ. ಆಯ್ತಪ್ಪ ಆಯ್ತ. ನಾರಾಯಣ ನಾರಾಯಣ, ಏನ್ ತೀರ್ಮಾನ ತಗೊಂಡೆ ಮಗು? ಯಾವನ್ನಮ್ಮ ನೀನು ಮಗು ಅಂತ ಕರೆದಿದ್ದ? ಏನ್ ತೀರ್ಮಾನ ತಗೊಂಡ್ರಿ ಡಾಕ್ಟ್ರೆ? ಅದು ಕೂದಲೆಳೆ ಅಂತರದಲ್ಲೇ ಬಚಾವಾಗ್ಬಿಟ್ಟೆ. ಯಾವನ್ ಏನ್ ಬೇಕಾದ್ರೂ ಬಂದು ಹೇಳಮ್ಮ, ನಾನು ಮಾತ್ರ ನನ್ನ ಡಾಕ್ಟರ್ ವೃತ್ತಿನ ಬಿಡಲ್ಲ. ನೋಡಿ ಸಮಯ ದೇವೇಂದ್ರ, ನಾವು ಬಂದಿರುವುದು ಇಂದ್ರಪ್ರಸ್ಥ ನೋಡಲಿಕ್ಕಲ್ಲ ಎಂದು ತಮಗೆ ನೆನಪಿರಲಿ. ಇಂದು ಈ ದೇವೇಂದ್ರನ ಆಸ್ಥಾನ ನಾಟ್ಯ ಮಯೂರಿಗಳಿಂದ ರಂಜಿಸಿತು. ಏನನ್ನವಿರು ವಿಷ್ಣುಜಿ? ಭಲ ದೇವೇಂದ್ರ ಭಲ. ದೇವಲೋಕ ಎಂದರೆ ನಿನ್ನದೇ ಸಾಮ್ರಾಜ್ಯ. ನಾನು ಕ್ಷೀರಸಾಗರದಲ್ಲಿ ಹಾವಿನ ಮೇಲೆ ಮಲಗಿರ್ತೀನಿ. ಹಾವು ಕೋಲ್ಡು, ಹಾಲು ಕೋಲ್ಡು. ಆಗಿಂದಾಗೆ ನಾವು ಇಲ್ಲಿಗೆ ಬಂದು ರಂಬೆ ಊರ್ವಶಿಯ ನೃತ್ಯವನ್ನು ನೋಡಿದರೆ ನಮಗೆ ಬಿಸಿ ತಾಕಿ ಹೊಸತನ ಮೂಡುವುದು. ಈಗ ಮಾತಾಡಿದ್ದು ನನ್ನ ಹಿಂದಿನ ತಲೆ. ವಿಷ್ಣುಜಿ, ಬ್ರಹ್ಮದೇವ ನಮಗಿಂತ ಎಷ್ಟೋ ವಾಸಿ. 4 ತಲೆಯಲ್ಲೂ ನೃತ್ಯವನ್ನು ನೋಡಬಲ್ಲ. ನಾವು ಒಂದೇ ತಲೆಯಲ್ಲಿ ನೃತ್ಯವನ್ನು ನೋಡಬೇಕು. ನಿನಗಾದರೂ ಪರವಾಗಿಲ್ಲಪ್ಪ, 3 ಕಣ್ಣಿದೆ. ನನ್ಗಿರೋದು 2 ಕಣ್ಣು. ಮುಚ್ಚಿದ್ದೀನಲ್ಲ. ನಾರಾಯಣ ನಾರಾಯಣ. ಓ ನಾರದ ಮಹರ್ಷಿಗಳೇ, ಭೂಲೋಕ ಸಂಚಾರ ಮುಗಿಯಿತು. ಅಲ್ಲಿಯ ವಿಚಾರವೇನು? ದೇವೇಂದ್ರ, ನೀನಿಲ್ಲಿ ರಂಭೆ ಊರ್ವಶಿರ ನೃತ್ಯವನ್ನು ನೋಡುತ್ತಾ ಜಾಲಿಯಾಗಿರುವೆ. ಸಾಲದೆಂದು ಮಲಗುವ ಮುನ್ನ ಸೋಮರಸವನ್ನು ಕುಡಿಯುವುದನ್ನು ಬಿಟ್ಟು ಇತ್ತೀಚಿನ ಲೇಟೆಸ್ಟ್ ಇಂಪೋರ್ಟೆಡ್ ವಿಸ್ಕಿಯನ್ನು ಕುಡಿದು ಮಲಗುವೆ. ಆದರೆ ಭೂಲೋಕದಲ್ಲಿ ಜನ ದಾರಿ ಕಾಣದೆ ಪರಿತಪಿಸುತ್ತಿದ್ದಾರೆ. ಯಾಕೆ? ಏನಾಗ್ತಿದೆ ನಾರದ ಮಹರ್ಷಿಗಳೇ? ಯಾರಿಂದ ಅಪಚಾರವಾಗುತ್ತಿದೆ? ಇನ್ಯಾರಿಂದ? ಒಬ್ಬ ಹುಲು ಮಾನವನಿಂದ. ಅವನು ರಣವೈದ್ಯ. ಅವನ ಕೈಗೆ ಸಿಕ್ಕಿ ಜನ ಸಾಯುತ್ತಿದ್ದಾರೆ. ಬ್ರಹ್ಮನನ್ನು, ವಿಷ್ಣುವನ್ನು, ಈಶ್ವರನನ್ನು, ಕೊನೆಗೆ ದೇವೇಂದ್ರನನ್ನು ಜನ ಬಾಯಿಗೆ ಬಂದಂತೆ ಬೈಯುತ್ತಿದ್ದಾರೆ. ಮಾನವನ ತಪ್ಪಿಗೆ ದೇವತೆಗಳನ್ನು ಬೈಯುವುದು ಸರಿಯಲ್ಲ. ಇಂದು ಆ ಡಾಕ್ಟರ್ನ ಪ್ರತಿಕೃತಿಯನ್ನು ದಹನ ಮಾಡಿದ್ದಾರೆ. ಮುಂದೆ ನಿಮ್ಮೆಲ್ಲರ ಪ್ರತಿಕೃತಿಯನ್ನು ದಹನ ಮಾಡುತ್ತಾರೆ. ನೀವೇ ಕೈ ಸಿಕ್ಕಿದ್ರೆ ನಿಮ್ಮನ್ನು ದಹನ ಮಾಡಿಬಿಡ್ತಾರೆ. ಮತ್ತೆ ಇದಕ್ಕೆ ಪರಿಹಾರ? ಮೊದಲು ಯಮರಾಜನನ್ನು ಕರೆಸಿ. ಯಮರಾಜ
ಯಮಲೋಕದೊಡೆಯ, ಸತ್ಯಪ್ರಿಯ, ಲೋಕಪ್ರಿಯ, ದೇವರ ದೇವ ಯಮರಾಜ, ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ನಾರಾಯಣ ನಾರಾಯಣ, ಇದೇನು ಯಮದೇವ, ನಿಮಗೆ ನೀವೇ ಬಹುಪರಾಗ್ ಹೇಳಿಕೊಳ್ಳುತ್ತಿದ್ದೀರಿ? ಬೇರೆ ಯಾರು ಹೇಳದಿದ್ದಾಗ ನಮ್ಮ ತುತ್ತೂರಿಯನ್ನು ನಾವೇ ಊದಿಕೊಳ್ಳಬೇಕಲ್ಲವೇ? ಯಮದೇವ,